ನೋಡಿ, ಹಿಮಾಚಲ ಪ್ರದೇಶ ಅಂತ ಒಂದು ರಾಜ್ಯ ಇದೆ, ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಬಹಳ ಸಣ್ಣ ರಾಜ್ಯ, ಅಲ್ಲೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಈ ಕಾಂಗ್ರೆಸ್ ಅವರ ಪರಿಸ್ಥಿತಿ ನೋಡಿ, ಯಾಕೆ ಬೇಕಿದು? ಇಲ್ಲಿ ಹೇಳಿದ್ರು ನಿಂಗೂ ಗ್ಯಾರಂಟಿ, ಅವ್ರಿಗೆ ನಾಟ್ ಓನ್ಲಿ ಕಾಂಗ್ರೆಸ್, ಇದು ಅಧಪತನದತ್ತ ಸಾಕ್ತಾ ಇರುವಂತಹ ರಾಜ್ಯಗಳ ಬಗ್ಗೆ ಹೇಳೋದು. ಈಗ ಎಲ್ಲ ರಾಜ್ಯಗಳು ಬರುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಬಿಜೆಪಿ ಕೂಡ ಫ್ರೀ ಕೊಡ್ತೇನೆ ಅಂತ ಕೊಡ್ಲೇಬೇಕೀಗ. ಈ ಹಿಂದಿನ ಆಮ್ ಆದ್ಮಿ ಪಾರ್ಟಿ ಕೊಡ್ಲಿಕ್ಕೆ ಆಗಿಲ್ಲ, ಕರ್ನಾಟಕ ತೆಲಂಗಾಣ ಎಲ್ಲ ಸಿಕ್ಕಾಕೋತಾರೆ ಈಗ. ಆದರೆ ಇದರ ನಡುವೆ ಕೂಡ ಕಾಂಗ್ರೆಸ್ಸಿಗರಿಗೆ ಹಿಂದೂಗಳನ್ನು ಕಂಡ್ರೆ ಆಗಲ್ಲ, ಹಿಂದೂ ದೇವಸ್ಥಾನಗಳನ್ನು ಕಂಡ್ರೆ ಆಗಲ್ಲ, ಹಿಂದೂ ದೇವಸ್ಥಾನಗಳಿಗೆ ಹೋದವರನ್ನು ಕಂಡ್ರೆ ಆಗಲ್ಲ, ಕುಂಭಮೇಳಕ್ಕೆ ಹೋದವರನ್ನು ಕಂಡ್ರೆ ಆಗಲ್ಲ, ಶಿವರಾತ್ರಿ ಜಾಗರಣೆ ಮಾಡಿದ್ರೆ ಆಗಲ್ಲ, ಎಲ್ಲ ಟಚ್ ಮಾಡಿಬಿಡ್ತಾರೆ, ಹೋಗೋಂಗಿಲ್ಲ ಅಂತೇಳಿ. ಈಗ ಹಿಮಾಚಲ ಪ್ರದೇಶದಲ್ಲಿ ದೇವಸ್ಥಾನದ ದುಡ್ಡು ಕೊಡಿ, ಹುಂಡಿ ದುಡ್ಡು ಕೊಡಿ, ಹುಂಡಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಬೇಕಾ? ನಿಂಗೂ ಗ್ಯಾರಂಟಿ ನಂಗೂ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿತಾ ಇದ್ದಾರೆ. ಆದ್ರೆ ಅದೇ ಗ್ಯಾರಂಟಿಗಳು ಒಂದು ರಾಜ್ಯವನ್ನೇ ದಿವಾಳಿ ಮಾಡಿದೆ. ಆದ್ದರಿಂದ ಕಾಂಗ್ರೆಸ್ ಒಂದು ದೇಗುಲದ ಹಣ ಬಳಸಿಕೊಳ್ಳಲು ಮುಂದಾಗಿದೆ, ಅದುವೇ ಹಿಮಾಚಲ ಪ್ರದೇಶ ಸರ್ಕಾರ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ದಿವಾಳಿ, ದೇಗುಲದ ಹಣ ಬೇಕು ಅಂತಿದೆ ಕಾಂಗ್ರೆಸ್. ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ, ಆದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದೆ. ನಮ್ಮ ಕರ್ನಾಟಕ ರೀತಿಯಲ್ಲೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆದರೆ ಹಣ ಹೊಂದಿಸಲು ಒದ್ದಾಡುತ್ತಿರುವ ಸರ್ಕಾರ ಶ್ರೀಮಂತರು ವಿದ್ಯುತ್ ಬಿಲ್ ಕಟ್ಟಿ ಅನ್ನುತ್ತಿದೆ. ಇದೀಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನಗಳ ಹುಂಡಿ ಹಣವನ್ನು ಗ್ಯಾರಂಟಿಗೆ ಬಳಸಲು ಮುಂದಾಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಕೇಳುತ್ತಿದೆ. ಆ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ್ ಶಿಕ್ಷಾ ಯೋಜನೆಗೆ ಬಳಸುತ್ತಾರಂತೆ. ದೇಗುಲ ಟ್ರಸ್ಟ್ಗಳು ಹಣ ಕೊಡಿ ಅಂತ ಸರ್ಕಾರ ಮನವಿ ಮಾಡಿದೆ. ಆ ಹಣ ತೆಗೆದುಕೊಂಡು ಸಮಾಜ ಕಲ್ಯಾಣ ಕೆಲಸಕ್ಕೆ ಹಣ ಬಳಸ್ತಾರಂತೆ. देखिए सर, प्रथम तो मैं कांग्रेस से और कांग्रेस में चला रही सरकार सुखविंदर सिंह सुक्खू से ये मांग करता हूं कि वो समय रहते इस्तीफा दे दें, क्योंकि जिनके पास न नीति है, न नियत है, न व्यवस्था है, न व्यवस्थापक है. ಹಿಮಾಚಲ ಪ್ರದೇಶದ ಸಾಲ 86,788 ಕೋಟಿಗೆ ಏರಿಕೆಯಾಗಿದೆ. ಹಲವು ಇಲಾಖೆಗಳಿಗೆ ಹಣ ಕೊಡೋಕಾಗ್ತಾ ಇಲ್ಲ. ಈಗಾಗಲೇ ಹಿಮಾಚಲ ಭವನ ಮಾರಲು ಹೈಕೋರ್ಟ್ ಒಪ್ಪಿದೆ. ಹಿಮಾಚಲದ ಸರ್ಕಾರಿ ನೌಕರರಿಗೆ ಸಂಬಳವಾಗ್ತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಹಾಗೂ ಟ್ರಸ್ಟ್ಗಳ ಹಣ ಕೇಳ್ತಾ ಇದೆಯಂತೆ. सरकार के एक विभाग के सेक्रेटरी डेप्टी कमिश्नर को चिट्ठी लिखते हैं कि मंदिरों और ट्रस्ट में जो पैसा है, जो सरकारी नियंत्रण में हिमाचल प्रदेश में लगभग 36 टोटल मंदिर हैं, उन मंदिरों और ट्रस्ट में जो पैसा है उस पैसे को सरकार के खजाने में जमा कर दें, ताकि हिमाचल प्रदेश की दो योजना, एक सुखाश्रय योजना और सुख शिक्षा योजना, ये दो योजनाओं को चलाने के लिए हम उस पैसे को खर्च कर सकें. मैं समझता हूं ये बहुत ದುಃಖದ है, ದುರ್ಭಾಗ್ಯಪೂರ್ಣ है. ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೋ ನಡೆಸ್ತಾರೋ ಕಾದು ನೋಡಬೇಕು. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಕೇಳಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಹೊಟ್ಟೆ ತುಂಬತ್ತಾ, ಬಡತನ ನಿರ್ಮೂಲನೆ ಆಗತ್ತಾ? ಅದರ ಅರ್ಥ ಏನು? ನೀವು ಹೋಗಬೇಡಿ ಅಂತ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಬೇಡಿ ಅಂತಂದ್ರು. ಈಗ ಕಾಂಗ್ರೆಸ್ಸಿಗರೇ ಕೊನೆಗೆ ಹಿಂದೂಗಳ ದೇವಸ್ಥಾನವೇ ಬೇಕಾಯ್ತು ನಿಮ್ಮ ರಾಜ್ಯ ಸರ್ಕಾರಕ್ಕೆ. ಆಯ್ತು, ನೀವು ಹಿಂದೂ ರಾಷ್ಟ್ರವಾಗೋದಕ್ಕೆ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತೀರಿ. ಕಾಂಗ್ರೆಸ್ಸಿಗರೇ ನೀವು ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ಹೇಳ್ತೀರಿ. ನೀವು ಅಪ್ಪಿತಪ್ಪಿ ಕೂಡ ಜೈ ಶ್ರೀರಾಮ್ ಅನ್ನೋದಿಲ್ಲ. ಓಕೆ, ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವಿರೋಧ ಮಾಡಿದ್ರಿ? ಎಲ್ಲ ಕಾಂಗ್ರೆಸ್ಸಿಗರೇ ಮಂದಿರದ ವಿರುದ್ಧ ವಾದ ಮಾಡಿದ್ರು. ಮತ್ತೊಂದು ಕಡೆ ಜನಿವಾರದಾರಿ ಬ್ರಾಹ್ಮಣ ಅಂತ ಹೇಳ್ತೀರಿ. ಓಕೆ, ಮಾಂಸ ಸೇವನೆ ಮಾಡ್ತೀರಿ, ಅದು ನಿಮ್ಮ ಇಷ್ಟ, ಅದನ್ನ ನಾನು ಕೇಳೋದಿಲ್ಲ. ಕಾಂಗ್ರೆಸ್ಸಿಗರೇ ನೀವು ಪುಣ್ಯ ಸ್ನಾನವನ್ನು ಮಾಡಲ್ಲ, ಬೇಡ. ಕಾಂಗ್ರೆಸ್ಸಿಗರೇ ನೀವು ಕುಂಭದಿಂದ ಹೊಟ್ಟೆ ತುಂಬಲ್ಲ ಅಂದ್ರಿ. ಸನಾತನ ಬೋರ್ಡ್ ಬೇಡ, ಆದ್ರೆ ವಕ್ಫ್ ಬೋರ್ಡ್ ಬೇಕು ಅಂತೀರಿ. ಈಗ ದುಡ್ಡು ಖಾಲಿಯಾದಾಗ ಅದೇ ಮಸೀದಿಗಳಿಂದಾಗ್ಲಿ ಚರ್ಚ್ಗಳಿಂದಾಗ್ಲಿ ಕೇಳೋಕ್ಕಾಗತ್ತಾ ನಿಮ್ಮಿಂದ? ಆಗಲ್ಲ. ಈಗ ಗ್ಯಾರಂಟಿಗಳಿಗೆ ದೇಗುಲಗಳ ಹಣ ಕೇಳ್ತಾ ಇದ್ದೀರಿ. ದೇಗುಲಗಳಿಂದ ಹಣ ಈಗ ಅಂತಲ್ಲ, ಹಿಂದೆ ರಾಜ ಮಹಾರಾಜರು ಕೂಡ ದೇಗುಲಗಳಿಂದ ಹಣ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಹಣ ಇದ್ದ ಕಾರಣಕ್ಕೇನೆ ಲೂಟಿ ಕೂಡ ಆಗಿತ್ತು. ಇದ್ಯಾವ ಸೀಮೆ ನ್ಯಾಯ ಅಂತ ಈಗ ಹಿಂದೂಗಳು ಕೇಳ್ತಾ ಇದಾರೆ. ಹೊಟ್ಟೆ ತುಂಬತ್ತಾ ಅಂತ ಕೇಳ್ತೀರಿ, ಬಡತನ ಹೋಗತ್ತಾ ಅಂತ ಕೇಳ್ತೀರಿ. ಈಗ ನಿಮ್ಮ ಗ್ಯಾರಂಟಿಗೆ ದೇವಸ್ಥಾನ ದುಡ್ಡು ಕೊಡಬೇಕಲ್ಲ, ಇದಲ್ವಾ ಕರ್ಮ? ರಿಟರ್ನ್ಸ್
ಪ್ರಿಯಾಂಕರ್ಗೆ ಅವರಿಗೆ ಹೇಳ್ಬೇಕು ನೀವು, ಏಯ್ ಮುಟ್ಬೇಡ್ರಿ, ದುಡ್ಡು ನಮ್ಗೆ ಬೇಕಾಗಿಲ್ಲ, ನಾವು ಆಡಳಿತ ಮಾಡ್ತೀವಿ ಅಂತೇಳಿ ಹೇಳ್ತೀರಾ? ಇಲ್ಲ. ಓಕೆ, ನೆಕ್ಸ್ಟ್ ಸ್ಟೋರಿ ಹೋಗೋಣ. ನೋಡಿ, ಹಿಮಾಚಲ ಪ್ರದೇಶ ಅಂತ ಒಂದು ರಾಜ್ಯ ಇದೆ, ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಬಹಳ ಸಣ್ಣ ರಾಜ್ಯ, ಅಲ್ಲೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು. ಈ ಕಾಂಗ್ರೆಸ್ ಅವರ ಪರಿಸ್ಥಿತಿ ನೋಡಿ, ಯಾಕೆ ಬೇಕಿದು? ಇಲ್ಲಿ ಹೇಳಿದ್ರು ನಿಂಗೂ ಗ್ಯಾರಂಟಿ, ಅವ್ರಿಗೆ ನಾಟ್ ಓನ್ಲಿ ಕಾಂಗ್ರೆಸ್, ಇದು ಅಧಪತನದತ್ತ ಸಾಕ್ತಾ ಇರುವಂತಹ ರಾಜ್ಯಗಳ ಬಗ್ಗೆ ಹೇಳೋದು. ಈಗ ಎಲ್ಲ ರಾಜ್ಯಗಳು ಬರುತ್ತೆ, ಅಲ್ಲಿ ಡೆಲ್ಲಿಯಲ್ಲಿ ಬಿಜೆಪಿ ಕೂಡ ಫ್ರೀ ಕೊಡ್ತೇನೆ ಅಂತ ಕೊಡ್ಲೇಬೇಕೀಗ. ಈ ಹಿಂದಿನ ಆಮ್ ಆದ್ಮಿ ಪಾರ್ಟಿ ಕೊಡ್ಲಿಕ್ಕೆ ಆಗಿಲ್ಲ, ಕರ್ನಾಟಕ ತೆಲಂಗಾಣ ಎಲ್ಲ ಸಿಕ್ಕಾಕೋತಾರೆ ಈಗ. ಆದರೆ ಇದರ ನಡುವೆ ಕೂಡ ಕಾಂಗ್ರೆಸ್ಸಿಗರಿಗೆ ಹಿಂದೂಗಳನ್ನು ಕಂಡ್ರೆ ಆಗಲ್ಲ, ಹಿಂದೂ ದೇವಸ್ಥಾನಗಳನ್ನು ಕಂಡ್ರೆ ಆಗಲ್ಲ, ಹಿಂದೂ ದೇವಸ್ಥಾನಗಳಿಗೆ ಹೋದವರನ್ನು ಕಂಡ್ರೆ ಆಗಲ್ಲ, ಕುಂಭಮೇಳಕ್ಕೆ ಹೋದವರನ್ನು ಕಂಡ್ರೆ ಆಗಲ್ಲ, ಶಿವರಾತ್ರಿ ಜಾಗರಣೆ ಮಾಡಿದ್ರೆ ಆಗಲ್ಲ, ಎಲ್ಲ ಟಚ್ ಮಾಡಿಬಿಡ್ತಾರೆ, ಹೋಗೋಂಗಿಲ್ಲ ಅಂತೇಳಿ. ಈಗ ಹಿಮಾಚಲ ಪ್ರದೇಶದಲ್ಲಿ ದೇವಸ್ಥಾನದ ದುಡ್ಡು ಕೊಡಿ, ಹುಂಡಿ ದುಡ್ಡು ಕೊಡಿ, ಹುಂಡಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದಾರೆ. ಬೇಕಾ? ನಿಂಗೂ ಗ್ಯಾರಂಟಿ ನಂಗೂ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅಧಿಕಾರ ಹಿಡಿತಾ ಇದ್ದಾರೆ. ಆದ್ರೆ ಅದೇ ಗ್ಯಾರಂಟಿಗಳು ಒಂದು ರಾಜ್ಯವನ್ನೇ ದಿವಾಳಿ ಮಾಡಿದೆ. ಆದ್ದರಿಂದ ಕಾಂಗ್ರೆಸ್ ಒಂದು ದೇಗುಲದ ಹಣ ಬಳಸಿಕೊಳ್ಳಲು ಮುಂದಾಗಿದೆ, ಅದುವೇ ಹಿಮಾಚಲ ಪ್ರದೇಶ ಸರ್ಕಾರ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಗ್ಯಾರಂಟಿ ಹೊಡೆತಕ್ಕೆ ಹಿಮಾಚಲ ದಿವಾಳಿ, ದೇಗುಲದ ಹಣ ಬೇಕು ಅಂತಿದೆ ಕಾಂಗ್ರೆಸ್. ನಮ್ಮ ಕರ್ನಾಟಕ ಸುಭಿಕ್ಷವಾಗಿದೆ, ಆದರೂ ಸಿದ್ದರಾಮಯ್ಯ ಸರ್ಕಾರ ಹಣ ಹೊಂದಿಸಲಾಗದೆ ಒದ್ದಾಡುತ್ತಿದೆ. ನಮ್ಮ ಕರ್ನಾಟಕ ರೀತಿಯಲ್ಲೇ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆದರೆ ಹಣ ಹೊಂದಿಸಲು ಒದ್ದಾಡುತ್ತಿರುವ ಸರ್ಕಾರ ಶ್ರೀಮಂತರು ವಿದ್ಯುತ್ ಬಿಲ್ ಕಟ್ಟಿ ಅನ್ನುತ್ತಿದೆ. ಇದೀಗ ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ದೇವಸ್ಥಾನಗಳ ಹುಂಡಿ ಹಣವನ್ನು ಗ್ಯಾರಂಟಿಗೆ ಬಳಸಲು ಮುಂದಾಗಿದೆ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದೇಗುಲದ ಹಣ ಕೇಳುತ್ತಿದೆ. ಆ ಹಣವನ್ನ ಮುಖ್ಯಮಂತ್ರಿ ಸುಖ್ ಆಶ್ರಯ ಯೋಜನೆ, ಮುಖ್ಯಮಂತ್ರಿ ಸುಖ್ ಶಿಕ್ಷಾ ಯೋಜನೆಗೆ ಬಳಸುತ್ತಾರಂತೆ. ದೇಗುಲ ಟ್ರಸ್ಟ್ಗಳು ಹಣ ಕೊಡಿ ಅಂತ ಸರ್ಕಾರ ಮನವಿ ಮಾಡಿದೆ. ಆ ಹಣ ತೆಗೆದುಕೊಂಡು ಸಮಾಜ ಕಲ್ಯಾಣ ಕೆಲಸಕ್ಕೆ ಹಣ ಬಳಸ್ತಾರಂತೆ. देखिए सर, प्रथम तो मैं कांग्रेस से और कांग्रेस में चला रही सरकार सुखविंदर सिंह सुक्खू से ये मांग करता हूं कि वो समय रहते इस्तीफा दे दें, क्योंकि जिनके पास न नीति है, न नियत है, न व्यवस्था है, न व्यवस्थापक है. ಹಿಮಾಚಲ ಪ್ರದೇಶದ ಸಾಲ 86,788 ಕೋಟಿಗೆ ಏರಿಕೆಯಾಗಿದೆ. ಹಲವು ಇಲಾಖೆಗಳಿಗೆ ಹಣ ಕೊಡೋಕಾಗ್ತಾ ಇಲ್ಲ. ಈಗಾಗಲೇ ಹಿಮಾಚಲ ಭವನ ಮಾರಲು ಹೈಕೋರ್ಟ್ ಒಪ್ಪಿದೆ. ಹಿಮಾಚಲದ ಸರ್ಕಾರಿ ನೌಕರರಿಗೆ ಸಂಬಳವಾಗ್ತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನ ಹಾಗೂ ಟ್ರಸ್ಟ್ಗಳ ಹಣ ಕೇಳ್ತಾ ಇದೆಯಂತೆ. सरकार के एक विभाग के सेक्रेटरी डेप्टी कमिश्नर को चिट्ठी लिखते हैं कि मंदिरों और ट्रस्ट में जो पैसा है, जो सरकारी नियंत्रण में हिमाचल प्रदेश में लगभग 36 टोटल मंदिर हैं, उन मंदिरों और ट्रस्ट में जो पैसा है उस पैसे को सरकार के खजाने में जमा कर दें, ताकि हिमाचल प्रदेश की 2 योजना, एक सुखाश्रय योजना और सुख शिक्षा योजना, ये 2 योजनाओं को चलाने के लिए हम उस पैसे को खर्च कर सकें. मैं समझता हूं ये बहुत दुखद है, दुर्भाग्यपूर्ण है. ಕಾಂಗ್ರೆಸ್ ಸರ್ಕಾರದ ನಡೆ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೋ ನಡೆಸ್ತಾರೋ ಕಾದು ನೋಡಬೇಕು. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳಬೇಕು, ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಹೊಟ್ಟೆ ತುಂಬತ್ತಾ, ಬಡತನ ನಿರ್ಮೂಲನೆ ಆಗತ್ತಾ? ಅದರ ಅರ್ಥ ಏನು? ನೀವು ಹೋಗಬೇಡಿ ಅಂತ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಬೇಡಿ ಅಂತಂದ್ರು. ಈಗ ಕಾಂಗ್ರೆಸ್ಸಿಗರೇ ಕೊನೆಗೆ ಹಿಂದೂಗಳ ದೇವಸ್ಥಾನವೇ ಬೇಕಾಯ್ತು ನಿಮ್ಮ ರಾಜ್ಯ ಸರ್ಕಾರಕ್ಕೆ. ಆಯ್ತು, ನೀವು ಹಿಂದೂ ರಾಷ್ಟ್ರವಾಗೋದಕ್ಕೆ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತೀರಿ. ಕಾಂಗ್ರೆಸ್ಸಿಗರೇ ನೀವು ರಾಮ ಮಂದಿರಕ್ಕೆ ಹೋಗಬೇಡಿ ಅಂತ ಹೇಳ್ತೀರಿ. ನೀವು ಅಪ್ಪಿತಪ್ಪಿ ಕೂಡ ಜೈ ಶ್ರೀರಾಮ್ ಅನ್ನೋದಿಲ್ಲ. ಓಕೆ, ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ವಿರೋಧ ಮಾಡಿದ್ರಿ? ಎಲ್ಲ ಕಾಂಗ್ರೆಸ್ಸಿಗರೇ ಮಂದಿರದ ವಿರುದ್ಧ ವಾದ ಮಾಡಿದ್ರು. ಮತ್ತೊಂದು ಕಡೆ ಜನಿವಾರದಾರಿ ಬ್ರಾಹ್ಮಣ ಅಂತ ಹೇಳ್ತೀರಿ. ಓಕೆ, ಮಾಂಸ ಸೇವನೆ ಮಾಡ್ತೀರಿ, ಅದು ನಿಮ್ಮ ಇಷ್ಟ, ಅದನ್ನ ನಾನು ಕೇಳೋದಿಲ್ಲ. ಕಾಂಗ್ರೆಸ್ಸಿಗರೇ ನೀವು ಪುಣ್ಯ ಸ್ನಾನವನ್ನು ಮಾಡಲ್ಲ, ಬೇಡ. ಕಾಂಗ್ರೆಸ್ಸಿಗರೇ ನೀವು ಕುಂಭದಿಂದ ಹೊಟ್ಟೆ ತುಂಬಲ್ಲ ಅಂದ್ರಿ. ಸನಾತನ ಬೋರ್ಡ್ ಬೇಡ, ಆದ್ರೆ ವಕ್ಫ್ ಬೋರ್ಡ್ ಬೇಕು ಅಂತೀರಿ. ಈಗ ದುಡ್ಡು ಖಾಲಿಯಾದಾಗ ಅದೇ ಮಸೀದಿಗಳಿಂದಾಗ್ಲಿ ಚರ್ಚ್ಗಳಿಂದಾಗ್ಲಿ ಕೇಳೋಕ್ಕಾಗತ್ತಾ ನಿಮ್ಮಿಂದ? ಆಗಲ್ಲ. ಈಗ ಗ್ಯಾರಂಟಿಗಳಿಗೆ ದೇಗುಲಗಳ ಹಣ ಕೇಳ್ತಾ ಇದ್ದೀರಿ. ದೇಗುಲಗಳಿಂದ ಹಣ ಈಗ ಅಂತಲ್ಲ, ಹಿಂದೆ ರಾಜ ಮಹಾರಾಜರು ಕೂಡ ದೇಗುಲಗಳಿಂದ ಹಣ ಪಡೀತಾ ಇದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಹಣ ಇದ್ದ ಕಾರಣಕ್ಕೇನೆ ಲೂಟಿ ಕೂಡ ಆಗಿತ್ತು. ಇದ್ಯಾವ ಸೀಮೆ ನ್ಯಾಯ ಅಂತ ಈಗ ಹಿಂದೂಗಳು ಕೇಳ್ತಾ ಇದ್ದಾರೆ.
ಹೊಟ್ಟೆ ತುಂಬತ್ತಾ ಅಂತ ಕೇಳ್ತೀರಿ, ಬಡತನ ಹೋಗತ್ತಾ ಅಂತ ಕೇಳ್ತೀರಿ. ಈಗ ನಿಮ್ಮ ಗ್ಯಾರಂಟಿಗೆ ದೇವಸ್ಥಾನ ದುಡ್ಡು ಕೊಡಬೇಕಲ್ಲ, ಇದಲ್ವಾ ಕರ್ಮ ರಿಟರ್ನ್ಸ್? ಪ್ರಿಯಾಂಕರ್ಗೆ ಅವ್ರಿಗೆ ಹೇಳ್ಬೇಕು ನೀವು, ಮುಟ್ಬೇಡ್ರಿ ದುಡ್ಡು ನಮ್ಗೆ ಬೇಕಾಗಿಲ್ಲ, ನಾವು ಆಡಳಿತ ಮಾಡ್ತೀವಿ ಅಂತೇಳಿ ಹೇಳ್ತೀರಾ? ಇಲ್ಲ. ಓಕೆ, ನೆಕ್ಸ್ಟ್ ಸ್ಟೋರಿ ಹೋಗೋಣ.